ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೆ ಫ್ರೆಂಡ್ಸ್. ಇವತ್ತು ಒಂದು ಕ್ರೇಜಿ ಆದ ಮತ್ತು ಮೈಂಡ್ ಬ್ಲೋಯಿಂಗ್ ಆದ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸ್ ಮಾಡ್ತೀನಿ, ಪ್ಲಸ್ ರಿವ್ಯೂ ಕೊಡ್ತೀನಿ. ಒಂದು ಮೊಬೈಲ್ ಏನಂದರೆ ಐಕ್ಯೂ Z9 5G. ಇದೊಂದು ಕ್ರೇಜಿ ಮೊಬೈಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಸ್ಪೆಸಿಫಿಕೇಶನ್ ನೀಡಿದ್ದಾರೆ ಐಕ್ಯೂದವರಿಗೆ ಒಂದು ಮೊಬೈಲ್ಗೆ ಅಂತ ಹೇಳಬೇಕು. ಆಮೇಲೆ ಅದೇನೇನು ಸ್ಪೆಸಿಫಿಕೇಶನ್ಸ್ ನೀಡಿದ್ದಾರೆ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ಒಂದು ಮೊಬೈಲ್ಗೆ ಅನ್ಬಾಕ್ಸಿಂಗ್ ಪ್ಲಸ್ ರಿವ್ಯೂ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಆವಾಗ ನೀವು ಡಿಸೈಡ್ ಮಾಡ್ಬೋದು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು ಅಂತ. ನಿಮಗೆ ಈ ಒಂದು ಡಿಸಿಷನ್ ಮೈಂಡಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಆಯಿತು, ಈ ಒಂದು ಮೊಬೈಲ್ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಸೂಪರ್ ಟೆಕ್ ವಿತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬಿಗೆ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಮೊಬೈಲ್ನ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಾನೆ ನಿಮ್ಮ ಮೊಬೈಲ್ ಸಿಗ್ತಾ ಇರುವಂಥದ್ದು. ಮೊಬೈಲ್ ಲುಕ್ಕು ಚೆನ್ನಾಗಿದೆ, ಇದು ಗ್ರಾಫೈಟ್ ಬ್ಲೂ ಕಲರು. ಇನ್ನು ನೆಕ್ಸ್ಟು ಬಂದ್ಬಿಟ್ಟು ಬ್ರಷ್ ಗ್ರೀನ್ ಕಲರ್ ಐತೆ. ನೆಕ್ಸ್ಟ್ ನಮಗೆ ಕೇಸ್ ಸಿಗ್ತೈತೆ, ಕ್ಲಿಯರ್ ಕೇಸ್. ಇದು ಕೇಸ್ ನೀವು ಮೊಬೈಲ್ಗೆ ಹಾಕೊಂಡ್ರೆ ಲುಕ್ಕು ಸೂಪರ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಡಾಕ್ಯುಮೆಂಟೇಷನ್ ಸಿಗ್ತೈತೆ ಮತ್ತು ನೆಕ್ಸ್ಟು ಚಾರ್ಜರ್ ಸಿಗ್ತೈತೆ. 44 ವಾಟ್ಸ್ ಇರುವಂಥ ಒಂದು ಫ್ಲಾಸ್ಟ್ ಚಾರ್ಜು, ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಟೈಪ್ ಸಿ ಚಾರ್ಜಿಂಗ್ ಕೇಬಲು ಮತ್ತು ನಮಗೆ ಸಿಮ್ ಎಲೆಕ್ಷನ್ ಪಿನ್. ಸೊ ಇಷ್ಟು ಬಾಕ್ಸಲ್ಲಿ ಸಿಗ್ತಿರುವಂಥದ್ದು. ಬನ್ನಿ ಹೇಗೆ ಬಿಲ್ಡ್ ಕ್ವಾಲಿಟಿ ಅದೆಲ್ಲ ನೋಡ್ಕೊಳ್ಳೋಣ. ಇದು ಫಸ್ಟು ವೇಟ್ ನೋಡ್ಕೊಳ್ಳೋಣ. ವೇಟ್ ಬಂದ್ಬಿಟ್ಟು ನಮಗೆ 188 ಗ್ರಾಮ್ ಇರುವಂತಹ ಒಂದು ವೇಟು ಮತ್ತು 7.83 mm ಇರುವಂಥ ಒಂದು ಥಿಕ್ನೆಸ್ಸು. ಸೂಪರ್ ಆಗಿದೆ ಅಂತ ಹೇಳಬೇಕು, ಸ್ಲಿಮ್ ಆಗಿದೆ ಒಂದು ಫೋನ್ ಅಂತ ಹೇಳಬೇಕು. ಮತ್ತು ಏನಾಯ್ತಲ್ಲ, ಫ್ರಂಟ್ ಡಿಸ್ಪ್ಲೇಗೆ ಬಂದ್ಬಿಟ್ಟು ಡ್ರ್ಯಾಗನ್ ಟೇಲ್ ಸ್ಟಾರ್ 2 ಪ್ಲಸ್ ಪ್ರೊಟೆಕ್ಷನ್ ನೀಡಿದ್ದಾರೆ. ಯಾರಂದರೆ ಐಕ್ಯೂರು. ಥಮ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐಕ್ಯೂದವ್ರಿಗೆ ಚೆನ್ನಾಗೆಲ್ಲ ನೀಡಿದ್ದಾರೆ. ಸೊ ಬನ್ನಿ ಫಸ್ಟ್ ಸ್ಪೆಸಿಫಿಕೇಶನ್ಸ್ ನೋಡೋಣ. ಫಸ್ಟ್ ಡಿಸ್ಪ್ಲೇ ನೋಡ್ಕೊಳ್ಳೋಣ. ಡಿಸ್ಪ್ಲೇ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಕ್ರೇಜಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಡಿಸ್ಪ್ಲೇಗೆ HDR10+ ಸಪೋರ್ಟ್ ಐತೆ, ಪ್ಲಸ್ L1 ಕೂಡ ಸಪೋರ್ಟ್ ಐತೆ. ಮತ್ತು 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ. ಚೆನ್ನಾಗಿದೆ ರಿಫ್ರೆಶ್ ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೈ ಗೇಮಿಂಗ್ ಒಂದು ಲೆವೆಲ್ ಆಗಿ ಆಡಬಹುದು ಅಂತ ಹೇಳಬೇಕು. ಅಂದರೆ ನೀವು ಸ್ಮೂತಾಗಿ ಆಡ್ಬೋದು, ಪ್ಲಸ್ ಎಕ್ಸ್ಟ್ರೀಮಾಗಿ ಆಡ್ಬೋದು. ಇದು ನೀವು ಫ್ರೀ ಫೈರ್ಲಿ ಪ್ಲಸ್ BGM ಅಲ್ಲಿ ಅಂದರೆ 60 FPS ಆರಾಮಾಗಿ ನೀವು ಆಡಬಹುದು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು 1800 ನಿಟ್ಸ್ ಇರುವಂತಹ ಒಂದು ಪೀಕ್ ಬ್ರೈಟ್ನೆಸ್ ಹೊಂದಿರುವಂಥ ಈ ಒಂದು ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೇಜಿ ಇದೆ ಈ ಒಂದು ಬ್ರೈಟ್ನೆಸ್ ಅಂತ ಹೇಳಬೇಕು. ಮತ್ತು ನೆಕ್ಸ್ಟ್ ಮೇನ್ ಪ್ರಾಸೆಸರ್ ನೋಡ್ಕೊಳ್ಳೋಣ. ಪ್ರಾಸೆಸರ್ ಬಂದ್ಬಿಟ್ಟು MediaTek Dimensity 7200 5G ಪ್ರಾಸೆಸರ್. ಚೆನ್ನಾಗಿದೆ ಒಂದು ಪ್ರಾಸೆಸರ್ ಅಂತ ಹೇಳಬೇಕು. ಈ ಒಂದು ಪ್ರಾಸೆಸರು 7,37,000 ಪ್ಲಸ್ ನಿಮಗೆ ಅಂಟು ಬೆಂಚ್ ಮಾರ್ಕ್ ಸ್ಕೋರ್ ಕೊಡುತ್ತೆ. ಸಖತ್ತಾಗಿ ಇದೆ ಒಂದು ಪ್ರಾಸೆಸರ್, ಬೆಂಕಿ ಪ್ರಾಸೆಸರ್ ಅಂತ ಹೇಳಬೇಕು. ಥಮ್ಸಪ್ ಅಂತ ಹೇಳಬೇಕು ಐಕ್ಯೂದವ್ರಿಗೆ ಫ್ರೆಂಡ್ಸ್. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ನೋಡ್ಕೊಳ್ಳೋಣ. ರ್ಯಾಮ್ ಬಂದ್ಬಿಟ್ಟು 8GB ರ್ಯಾಮ್ 128GB ಸಿಗ್ತೈತೆ. 8GB ರ್ಯಾಮ್ 256GB ರೋಮ್ ಸಿಗ್ತಾ ಇರುವಂಥದ್ದು. ರ್ಯಾಮ್ ಬಂದ್ಬಿಟ್ಟು ನಮಗೆ LPDDR4X UFS 2.2 UFS 3.1 ಕೊಡ್ಬೋದಿತ್ತು, ಆದರೆ ಓಕೆ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಕೆಪಾಸಿಟಿ ನೋಡ್ಕೊಳ್ಳೋಣ. ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ, 44 ವಾಟ್ಸ್ ಇರುವಂಥ ಒಂದು ಫ್ಲಾಸ್ಟ್ ಚಾರ್ಜ್ ಸಿಗ್ತೈತೆ. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕನೆಕ್ಟಿವಿಟಿ ಲೆವೆಲ್ ನೋಡ್ಕೊಳ್ಳೋಣ. ಕನೆಕ್ಟಿವಿಟಿ ಲೆವೆಲ್ ಬಂದ್ಬಿಟ್ಟು 8 5G ಬ್ಯಾಂಡ್ ಸಪೋರ್ಟ್ ಐತೆ, ಬ್ಲೂಟೂತ್ 5.3 ಸಪೋರ್ಟ್ ಐತೆ, Wi-Fi 6 ಕೂಡ ಸಪೋರ್ಟ್ ಐತೆ. NFC ಇಲ್ಲ, 3.5 mm ಜಾಕ್ ಇಲ್ಲ, ಪ್ಲಸ್ ಐಆರ್ ಬ್ಲಾಸ್ಟರ್ ಇಲ್ಲ. ಇದೊಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಡ್ಯುಯಲ್ ಸ್ಟುಡಿಯೋ ಸ್ಪೀಕರ್ಸ್ ಇರುವಂಥದ್ದು. ಚೆನ್ನಾಗಿ ಲೌಡ್ ಐತೆ ಒಂದು ಸ್ಪೀಕರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೌದು. ಮತ್ತು ನೆಕ್ಸ್ಟು OS ಬಗ್ಗೆ ನೋಡ್ಕೊಳ್ಳೋಣ. OS ಬಂದ್ಬಿಟ್ಟು ಔಟ್ ಆಫ್ ದ ಬಾಕ್ಸ್ Android 14 OS ಸಿಗ್ತಾ ಇರುವಂಥದ್ದು. ಫನ್ ಟಚ್ OS ಮೇಲೆ ರನ್ ಆಗುತ್ತೆ. ನಿಮಗೆ ಐಕ್ಯೂದವರು 2 years ಆಂಡ್ರಾಯ್ಡ್ ಅಪ್ಡೇಟ್ಸ್, 3 years ಸೆಕ್ಯೂರ್ ಅಪ್ಡೇಟ್ಸ್ ನೀಡ್ತಿದ್ದಾರೆ. ಥಮ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐಕ್ಯೂದವರಿಗೆ ಫ್ರೆಂಡ್ಸ್. ಮತ್ತು ಕೊನೆಯದಾಗಿ ಕ್ಯಾಮ್ರಾ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇರುವಂಥ ಮೇನ್ ಕ್ಯಾಮ್ರಾ ವಿತ್ ಸೋನಿ ಅವರ IMX8882 ಇರುವಂಥ ಸೆನ್ಸರು. ಚೆನ್ನಾಗಿದೆ ಸೆನ್ಸರು. ಒಂದು ಮೇನ್ ಕ್ಯಾಮ್ರಾಗೆ OS ಕೂಡ ಇದೆ. ಆದರೆ ಸಾರಿ ಫ್ರೆಂಡ್ಸ್, ಇದು ಕ್ಯಾಮ್ರಾ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ರಿವ್ಯೂ ಮಾಡೋಕ್ಕೆ ಆಗಲಿಲ್ಲ. ಎಂತಕ್ಕಂದ್ರೆ ನಮ್ಮ ತಂದೆ ಬೇರೆಯವರಿಂದ ಈ ಒಂದು ಸ್ಮಾರ್ಟ್ ಫೋನ್ ತಂದಿದ್ದಾರೆ. ಸೊ ಅವ್ರಿಗೆ ಮತ್ತೆ ರಿಟರ್ನ್ ಮಾಡಬೇಕು. ಆದರೆ ನಿಮಗೆ ಸ್ವಲ್ಪ ಕ್ಯಾಮ್ರಾ ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ತಾರಲ್ಲ ಸ್ಕ್ರೀನಲ್ಲಿ ತೋರಿಸ್ತೀನಿ. ಫೋಟೋ ಈ ಒಂದು ಮೇನ್ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಸಖತ್ತಾಗಿದೆ ಅಂತ ಹೇಳಲೇಬೇಕು ಫ್ರೆಂಡ್ಸ್. ಒಂದು ಏನೈತಲ್ಲ ಸೆನ್ಸರ್ ಚೆನ್ನಾಗಿ ಫ್ಲ್ಯಾಗ್ಶಿಪ್ ಸೆನ್ಸರ್ ಅಂತ ಹೇಳಬೇಕು, ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು
2 ಮೆಗಾ ಪಿಕ್ಸೆಲ್ ಇರುವಂತಹ ಒಂದು ಡೆಪ್ತ್ ಕ್ಯಾಮ್ರಾ. ನಿಮಗೆ ಪೋರ್ಟ್ರೇಟ್ ಶಾರ್ಟ್ಸ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಬೇಕು. ನಾನು ಸ್ಕ್ರೀನ್ ತೋರಿಸಿ ಪೋರ್ಟ್ರೇಟ್ ಶಾರ್ಟ್ಸ್ ಇದು 52 mm ನಿಮಗೆ ಫೋಕಲ್ ಲೆನ್ಸಲ್ಲಿ ಈ ಒಂದು ಕ್ಯಾಮ್ರಾ ತೊಗೊಳುತ್ತೆ ಫೋಟೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ ಅಂತ ಹೇಳ್ಬೇಕು. ಮತ್ತು ನಿಮಗೆ ನೀವು ನಂಬಲ್ಲ ಫ್ರೆಂಡ್ಸ್, ಬ್ಯಾಕ್ ಕ್ಯಾಮ್ರಾ ಬಿಟ್ಟು ಮೇನ್ ಕ್ಯಾಮ್ರಾ ನಿಮಗೆ OIS ಪ್ಲಸ್ EIS ಎರಡು ಸೇರಿ 4K 30 FPS ನೀವು ರೆಕಾರ್ಡ್ ಮಾಡ್ಬೋದು. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೌದು, ಫಸ್ಟಿಂದ ಸೆಗ್ಮೆಂಟು ಹೌದು ನೋಡ್ತಿರೋದು ಇದೆಲ್ಲ ಈ ಥರ ಎಲ್ಲ ಏನೈತಲ್ಲ ವಿಡಿಯೋ ಕ್ಲಾರಿಟಿ ಇದೆಲ್ಲ ಆ್ಯಕ್ಚುಲಿ ಇದೆಲ್ಲ ಈ ಒಂದು ಪ್ರೈಸ್ ರೇಂಜಿಗೆ ಕೊಡಲ್ಲ. ಐಕೂದವ್ರು ಕೊಡ್ತಾರಂದರೆ ಥಮ್ಸ್ ಅಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಐಕೂದವ್ರಿಗೆ ಚೆನ್ನಾಗಿ ರಿಯಲಿ ಸ್ಪೆಸಿಫಿಕೇಶನ್ಸ್ ನೀಡಿದ್ರೆ ತುಂಬ ಇಷ್ಟ ಆಯ್ತು ಅಂತ ಹೇಳಬೇಕು. ಮತ್ತು ನೆಕ್ಸ್ಟು ಸೆಲ್ಫಿ ಕ್ಯಾಮ್ರಾ ನೋಡ್ಕೊಳ್ಳೋಣ. ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್ ಇರುವಂತಹ ಒಂದು ಸೆಲ್ಫಿ ಕ್ಯಾಮ್ರಾ. ಇದು ಕೂಡ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ ಮತ್ತು ಕೂಡ ನೀವು ಡ್ಯೂಯಲ್ ವಿಡಿಯೋ ಮಾಡಬಹುದು. ಮತ್ತು ಈ ಒಂದು ಮೊಬೈಲ್ಗೆ IP54 ಇರುವಂತಹ ಒಂದು ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು ಬಿಡಿ ಸ್ಪ್ಲಾಶ್ ರೆಸಿಸ್ಟೆಂಟ್ ಇದು. ಅದಕ್ಕೆ ದಯವಿಟ್ಟು ಫ್ರೆಂಡ್ಸ್ ನೀರಿಗೆ ಎತ್ಕೊಂಡು ಹೋಗ್ಬಿಡಿ ಫ್ರೆಂಡ್ಸ್, ಫೋನ್ ಕೆಟ್ಟೋಗುತ್ತೆ ಫ್ರೆಂಡ್ಸ್. ಹೌದು, ಮತ್ತು ಕೊನೆಯದಾಗಿ ಪ್ರೈಸ್ ರಿವೀಲ್ ಮಾಡೋ ಟೈಮ್ ಬಂತು ಫ್ರೆಂಡ್ಸ್. ಬೇಸ್ ಮಾಡಲ್ಲು 8GB ರ್ಯಾಮ್ 128GB ರೋಮ್ ಅಂದ್ಬಿಟ್ಟು ನಮಗೆ ಕೇವಲ 18,000ಕ್ಕೆ ಸಿಗ್ತೈತೆ. 8GB ರ್ಯಾಮು 256GB ರೋಮು ಟಾಪ್ ಮಾಡಲ್ ಬಂದ್ಬಿಟ್ಟು 20,000ಕ್ಕೆ ಸಿಗ್ತೈತೆ ಫ್ರೆಂಡ್ಸ್. ಕಣ್ಮುಚ್ಕೊಂಡು ನೀವು ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡೋದು ಬೆಂಕಿ ಮೊಬೈಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ರೇಂಜ್ಗೆ ನಿಮಗೇನಾದರೂ ಫ್ರೆಂಡ್ಸ್ 20,000 ಒಳಗಡೆ ಮೊಬೈಲ್ ಪರ್ಚೇಸ್ ಮಾಡಬೇಕಂದ್ರೆ ನಾನು ಹೇಳ್ತೀನಲ್ಲ ಫ್ರೆಂಡ್ಸ್, iQOO Z9 5G ಬೆಸ್ಟ್ ಮೊಬೈಲ್ ಅಂತ ಹೇಳಬೇಕು. ಈ ಒಂದು ಸೆಗ್ಮೆಂಟಲ್ಲಿ ಈ ಒಂದು ಮೊಬೈಲ್ ಕಣ್ಮುಚ್ಚಿ ನೀವು ಪರ್ಚೇಸ್ ಮಾಡಬಹುದು. ಮತ್ತು ಕೊನೆಯದಾಗಿ ಈ ಒಂದು ಮೊಬೈಲು ಚೆನ್ನಾಗಿ ವರ್ತಿದೆ ಅಂತ ಹೇಳಬೇಕು. ನೋಡಿ ಫ್ರೆಂಡ್ಸ್, ಡಿಸಿಷನ್ ನೀವು ಮಾಡ್ಬೋದು, ಪರ್ಚೇಸ್ ಮಾಡೋಕೆ ಪರ್ಚೇಸ್ ಮಾಡ್ಬಾರ್ದು. ಈ ಒಂದು ಮೊಬೈಲು ಹೇಗೆ ಅನಿಸಿ ಒಂದು ಮೊಬೈಲ್ ಅನ್ಬಾಕ್ಸಿಂಗ್ ಪ್ಲಸ್ ರಿವ್ಯೂ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದು ವಿಡಿಯೋ ಇಷ್ಟ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ದಯವಿಟ್ಟು ಫ್ರೆಂಡ್ಸ್ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದ್ರೆ ಒಂದು ವಿಡಿಯೋ ಯೂಟ್ಯೂಬ್ ಅವರು ಬೇರೆ ವಿಡಿಯೋನು ಕೂಡ ರೆಕಮೆಂಡ್ ಮಾಡುತ್ತೆ ಫ್ರೆಂಡ್ಸ್. ಆಮೇಲೆ ಅವರು ಡಿಸಿಷನ್ ತೊಗೊಬೋದು, ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಾ ಪರ್ಚೇಸ್ ಮಾಡಬಾರ್ದು ಅಂತ ಡಿಸಿಷನ್ ತೊಗೊತಾರೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೇರೆಯವ್ರು ಕೂಡ ಅಂತ ಹೇಳಬೇಕು. ಮತ್ತು ಹೇಗನ್ನಿಸ್ತು ಈ ಒಂದು ವಿಡಿಯೋ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವ್ರುಗಳು ಇಷ್ಟ ಆದರೆ ಈ ಒಂದು ವಿಡಿಯೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಫ್ರೆಂಡ್ಸ್. ಮತ್ತು ಕೊನೆಯದಾಗಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ ಇದೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನಮಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡವನ್ನು ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸೋದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.